ಇನ್ನು ಬೆಂಗಳೂರಿನ ಯಲಹಂಕದ ಬಳಿ ಇದ್ದಂತಹ ಕೋಗಿಲು ಅಪಾರ್ಟ್ಮೆಂಟ್ ಅಥವಾ ಕೋಗಿಲು ಲೇಔಟ್, ಆ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನು ತೆರವು ಮಾಡಿದ್ದು, ಆಮೇಲೆ ಅವರಿಗೆಲ್ಲ ಮನೆ ಕೊಡ್ತೀನಿ ಅಂತ ಸರ್ಕಾರ ಹೊರಟಿದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಗೃಹಭಾಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರ ಆಗುತ್ತಾ ನಿವಾಸಿಗಳ ವಸತಿ ಭವಿಷ್ಯ. ಇವತ್ತು ಮುಂಜಾನೆ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಕೃಷ್ಣ ಬೈರೇಗೌಡ ವಿದೇಶ ಪ್ರವಾಸದಲ್ಲಿ ಇದ್ದ ಕಾರಣ ನಿರ್ಧಾರ ಆಗೋದು ವಿಳಂಬ ಆಗಿತ್ತು. ಮನೆ ಹಂಚಿಕೆಗೆ ಸ್ಥಳೀಯ ಶಾಸಕರ ಅಭಿಪ್ರಾಯ ಅಂತಿಮ ಹಿನ್ನೆಲೆಯಾಗುತ್ತೆ. ಇವತ್ತು ಕೃಷ್ಣ ಬೈರೇಗೌಡ ಜೊತೆ ಚರ್ಚಿಸಿ ಮನೆ ಹಂಚಿಕೆ ಬಗ್ಗೆ ನಿರ್ಧಾರ ತಗೊಳ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಈ ವಸತಿ ನಿಗಮದಲ್ಲಿ ಒಂದು ರೂಲ್ಸ್ ಇದೆ. ಏನು ಮನೆ ಕಟ್ಟಿರ್ತಾರೆ ಅದರಲ್ಲಿ 50% ಶಾಸಕರ ಕೋಟ, ಇನ್ನು 50% ಸಾರ್ವಜನಿಕರ ಕೋಟ ಅಂತ ಇರುತ್ತೆ. ಮನೆಗೆ ಅರ್ಜಿಯನ್ನು ಹಾಕ್ಕೋಬೇಕಾಗತ್ತೆ. ಈಗ ಕೃಷ್ಣ ಬೈರೇಗೌಡರ ಕ್ಷೇತ್ರ ಬ್ಯಾಟರಾಯನಪುರಕ್ಕೆ ಬರುತ್ತೆ, ಅದು ಯಾವುದು ಕೋಗಿಲು ಲೇಔಟ್. ಹಾಗಾಗಿ ಕೃಷ್ಣ ಬೈರೇಗೌಡರು ಸಭೆ ಮಾಡಬೇಕು, ಅವರೇ ಇದನ್ನು ಫೈನಲ್ ಮಾಡಬೇಕು, ಯಾರಿಗೆ ಮನೆ ಕೊಡಬೇಕು ಕೊಡಬಾರ್ದು ಅಂತ. ಆ ಸಭೆ ಆಗೋ ತನಕ ಯಾರು ನಿರ್ಧಾರ ತಗೊಂಡ್ರು ಕೊಡಕ್ಕೆ ಬರಲ್ಲ. ಅದು ಒಬ್ಬ ಶಾಸಕರಿಗಿರ್ತಕ್ಕಂಥ ಹಕ್ಕು. ಹಾಗಾಗಿ ಇವತ್ತು ಕೃಷ್ಣ ಬೈರೇಗೌಡರು ಬಂದ ನಂತರ ಇವತ್ತೇನಾದರೂ ಮೀಟಿಂಗನ್ನು ಮಾಡಿ ಅವರು ಅದನ್ನು ಫೈನಲ್ ಮಾಡಿದ್ರೆ ಅರ್ಹ ಫಲಾನುಭವಿಗಳು ಅಂತ ಸರ್ಕಾರ ಏನು ಗುರುತಿಸಿದೆ, ಈಗಾಗಲೇ ಅವರೆಲ್ಲ ಡಾಕ್ಯುಮೆಂಟ್ಸು ವೆರಿಫಿಕೇಷನ್ ಎಲ್ಲ ಆಗಿದೆಯಲ್ಲ, ಅದರ ಪ್ರಕಾರ ಆ್ಯಕ್ಚುಲಿ ಇಲ್ಲಿ ನಿಯಮವನ್ನೇ ಫಾಲೋ ಮಾಡ್ತೀನಿ ಅಂತ ಹೋದರೆ 20 ಜನರಿಗೆ ಮನೆ ಸಿಗೋದು. ಆದರೆ ಅರ್ಜಿ ಸಲ್ಲಿಕೆ ಆಗಿರೋದು 350. 20 ಜನಕ್ಕೆ ನಿಯಮ, ಅದು ಕೊಡಕ್ಕೆ ಬರಲ್ಲ ಆ 20 ಜನಕ್ಕೂ. ಈಗ ಸದ್ಯಕ್ಕೆ ಅಷ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಕೃಷ್ಣ ಬೈರೇಗೌಡರು ವಿದೇಶದಿಂದ ವಾಪಸ್ಸಾಗಿರೋ ಹಿನ್ನೆಲೆಯಲ್ಲಿ ಇವತ್ತೇನಾದರೂ ಒಂದು ಸಭೆ ನಿಗದಿಯಾಗಿದೆ ಅಧಿಕೃತವಾಗಿ ಅಂತ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ನಿರ್ಧಾರ ಕೂಡ ತೆಗೆದುಕೊಳ್ಳುವಂತಹ ಒಂದು ಸಮಯ. ಈಗಾಗಲೇ ಕೋಗಿಲು ನಿವಾಸಿಗಳಿಗೆ ಮನೆ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಮತ್ತೆ ಬೇರೆ ಬೇರೆ ಆಯಾಮಗಳನ್ನ ಕೂಡ ಪಡೆದುಕೊಳ್ತಾ ಇತ್ತು. ಆದ್ರೆ ಈ ವಿಚಾರದಲ್ಲಿ ಸ್ಥಳೀಯ ಶಾಸಕರ ಪಾತ್ರ ಏನಿದೆ ಅದು ತುಂಬಾ ನಿರ್ಣಾಯಕ ಮತ್ತೆ ಮಹತ್ವದ್ದಾಗಿರುತ್ತೆ. ಸೊ ಯಾರು ಅಲ್ಲಿ ಮೂಲ ನಿವಾಸಿಗಳು ಅನ್ನೋದಕ್ಕೆ ಒಂದಿಷ್ಟು ದಾಖಲೆಗಳಿರುತ್ತೋ ಅಂತಹ ನಿವಾಸಿಗಳಿಗೆ ಮಾತ್ರ ಈ ಒಂದು ಗೃಹ ಭಾಗ್ಯ ಸಿಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸೊ ಈ ನಿಟ್ಟಿನಲ್ಲಿ ಒಂದಿಷ್ಟು ಅಂದ್ರೆ ಈ ಒಂದು ನಿವೇಶನಗಳನ್ನ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರ ಕೋಟಾದಡಿಯಲ್ಲಿ ಕೂಡ ನೀಡಲಾಗುತ್ತೆ. ಜೊತೆಗೆ ಅವರ ಮೂಲ ದಾಖಲೆಗಳಿಗೆ ಒಂದಿಷ್ಟು ಸಹಿಗಳನ್ನ ಹಾಕುವಂಥದ್ದು ಕೂಡ ಸ್ಥಳೀಯ ಶಾಸಕರದ್ದೇ ನಿರ್ಧಾರ ಇರುತ್ತೆ. ಸೊ ಹೀಗಾಗಿ ಯಾವ ದಾಖಲೆಗಳಿಗೆ ಸ್ಥಳೀಯ ಶಾಸಕರ ಸಹಿ ಇದೆ ಮತ್ತೆ ಅವರ ಕೋಟಾದಡಿ ಎಷ್ಟು ಮನೆಗಳನ್ನ ನೀಡುವಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಒಂದಿಷ್ಟು ಮಾತುಕತೆಗಳು ಮತ್ತೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ ಬಳಿಕ ಯಾರು ನಿಜವಾಗಿರುವಂತಹ ಫಲಾನುಭವಿಗಳಿದ್ದಾರೆ, ಅಂದ್ರೆ ಯಾರಿಗೆ ಆ ನಿವೇಶನಗಳು ಸಲ್ಲಬೇಕು ಅಂತವರಿಗೆ ಮಾತ್ರ ಮನೆಗಳನ್ನ ಕೊಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡ್ತಾರೆ. ಯಾವಾಗ ಇವರು ಅಂತಿಮವಾಗಿ ನಿರ್ಧಾರವನ್ನ ಮಾಡ್ತಾರೆ ಆಗ ಸಿಎಂ, ಡಿಸಿಎಂ ಮತ್ತೆ ಸಚಿವ ಜಮೀರ್ ಅಹಮದ್ ಅವರ ಗಮನಕ್ಕೂ ಕೂಡ ತರ್ತಾರೆ. ಇವರು ನಿಜವಾಗಿರುವಂತಹ ಫಲಾನುಭವಿಗಳು, ಇವರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳನ್ನ ಅಂದ್ರೆ ರಿಪೋರ್ಟ್ ಅನ್ನ ಕೂಡ ಕೊಡ್ತಾರೆ. ಅದಾದ ಬಳಿಕ ಈ ಒಂದು ನಿವೇಶನಗಳ ಹಂಚಿಕೆಯ ಪ್ರಕ್ರಿಯೆ ಕೂಡ ಆಗುತ್ತೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಅದೇ ಪ್ರೊಸೀಜರ್ ಪ್ರಕಾರನೇ ಹೋಗ್ತೀವಿ ಅಂತ ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮದ MD ಪರಶುರಾಮ್ ಅವ್ರು ಹೇಳಿರೋ ಪ್ರಕಾರ ಎಲ್ಲವೂ ಕೂಡ ನಿಮ್ಮ ಆತರಕ್ಕಾಗಲ್ಲ. ಇದು ರೂಲ್ಸ್ ಪ್ರಕಾರನೇ ಹೋಗಬೇಕು. ರೂಲ್ಸ್ ಪ್ರಕಾರನೇ ಮಾಡೋದಾದರೆ ಕೃಷ್ಣ ಬೈರೇಗೌಡರು ಒಪ್ಪಬೇಕು. ಸೊ ಅವರ ರಿಯಾಕ್ಷನ್ನೇ ಸಿಕ್ಕಿಲ್ಲ ಆ್ಯಕ್ಚುಲಿ ಇವೆಲ್ಲ ಆದ ಮೇಲೆ. ನೋಡೋಣ ಏನು ಹೇಳ್ತಾರೆ ಅಂತಂದ್ಬಿಟ್ಟು.